ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 2024 ಕ್ವಶನ್ ಪೇಪರ್ ಅಡ್ವಾನ್ಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಏನಿದೆ 6th ಸೆಮಿಸ್ಟರ್ ಬಿಕಾಮ್ಗೆ, ಅದರಲ್ಲಿ ಕ್ವಶನ್ ನಂಬರ್ 4 ಕಾಸ್ಟ್ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಮೇಲೆ ಒಂದು ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸೊ ಈ ಒಂದು ಕ್ವಶನ್ಸ್ ಬಂದು ಡಿವಿಡೆಂಡ್ ಈಲ್ಡ್ ಪ್ಲಸ್ ಗ್ರೋತ್ ಮೆಥಡ್ ಅಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಸೊ ಈ ಒಂದು ಕ್ವಶನ್ಸ್ಗೆ ನೀವು ಯಾವ ತರ ಆನ್ಸರ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಮಾತ್ರನೇ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಕ್ವಶನ್ ಏನಿದೆಯಪ್ಪ ಅಂತ ಹೇಳಿದ್ರೆ, ಸ್ಮಿತಾ ಲಿಮಿಟೆಡ್ ವಾಂಟ್ಸ್ ಟು ಇಶ್ಯೂ 10,000 ನ್ಯೂ ಶೇರ್ಸ್ ಆಫ್ ₹1,100 ಈಚ್ ಅಟ್ ಪಾರ್. ಅಂದ್ರೆ ಸ್ಮಿತಾ ಲಿಮಿಟೆಡ್ ಈಗ ಹೊಸದಾಗಿ 10,000 ನ್ಯೂ ಶೇರ್ಸ್ ಅನ್ನ ಇಶ್ಯೂ ಮಾಡಬೇಕು ಅಂದ್ಕೊಂಡಿದ್ದಾರೆ ಫಾರ್ ₹1,100. ₹1,100 ನಂಗೆ ಇಶ್ಯೂ ಮಾಡಬೇಕು ಅಂದ್ಕೊಂಡಿದ್ದಾರೆ. ಅಟ್ ಪಾರ್ ಅಂದ್ರೆ ಆ ₹1,100 ಹಂಗೆ 10,000 ಶೇರ್ನ ಇಶ್ಯೂ ಮಾಡೋಣ ಅಂದ್ಕೊಂಡಿದ್ದಾರೆ. ದಿ ಫ್ಲೋಟೇಷನ್ ಕಾಸ್ಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಬಿ 5%. ಅಂದ್ರೆ ನೀನು 10,000 ನ್ಯೂ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಕಾಸ್ಟ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ದಟ್ ಇಸ್ ಫ್ಲೋಟೇಷನ್ ಕಾಸ್ಟ್ ಅಂದ್ರೆ ಇಶ್ಯೂ ಕಾಸ್ಟ್. 10,000 ಶೇರ್ಸ್ ಅನ್ನ ಇಶ್ಯೂ ಮಾಡ್ಲಿಕ್ಕೆ ಅವ್ರಿಗೆ 5% ಕಾಸ್ಟ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ 5% ಫ್ಲೋಟೇಷನ್ ಕಾಸ್ಟ್ ಕೊಟ್ಟಿದ್ದಾರೆ. ದಿ ಕಂಪನಿ ಹ್ಯಾಸ್ ಪೇಡ್ ಡಿವಿಡೆಂಡ್ ₹20 ಪರ್ ಶೇರ್ ಇನ್ ದಿ ಲಾಸ್ಟ್ ಇಯರ್. ನೋಡಿ, ಆ ಒಂದು ಕಂಪನಿ ಡಿವಿಡೆಂಟ್ ಅನ್ನ ಪೇಮೆಂಟ್ ಮಾಡಿದ್ದಾರೆ. ಎಷ್ಟಪ್ಪ ಅಂದ್ರೆ ₹20 ಪರ್ ಶೇರು ಲಾಸ್ಟ್ ಇಯರ್ ಪೇಮೆಂಟ್ ಮಾಡಿದ್ದಾರೆ. ಈಸ್ ಎಕ್ಸ್ಪೆಕ್ಟೆಡ್ ಟು ಗ್ರೋ ಬೈ 8%. ನೋಡಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಗ್ರೋ ಆಗ್ಲಿಕ್ಕೆ, 8% ಗ್ರೋ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಕಾಂಪ್ಯೂಟ್ ಕಾಸ್ಟ್ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್. ನಮ್ಗೆ ಏನ್ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ ಅಂದ್ರೆ ಕಾಸ್ಟ್ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಮಾಡಿ. ಎರಡು ಸಿಚುಯೇಷನ್ ಕೊಟ್ಟಿದ್ದಾರೆ. ಒಂದು, ಇನ್ ಕೇಸ್ ಆಫ್ ನ್ಯೂ ಈಕ್ವಿಟಿ ಶೇರ್ಸ್, ನ್ಯೂ ಈಕ್ವಿಟಿ ಶೇರ್ಸ್ ಆದ್ರೆ ಎಷ್ಟು ಕಾಸ್ಟ್ ಬರುತ್ತೆ. ಎರಡನೇದು, ಫಾರ್ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಅಸ್ಯೂಮಿಂಗ್ ಮಾರ್ಕೆಟ್ ಪ್ರೈಸ್ ಆಫ್ ದಿ ಶೇರ್ ಈಸ್ 2,250 ಪರ್ ಶೇರ್. ಹೊಸ ಶೇರ್ಸ್ ಆದ್ರೆ ಎಷ್ಟು ಕಾಸ್ಟ್ ಆಫ್ ಈಕ್ವಿಟಿ ಬರುತ್ತೆ. ಎರಡನೇದು, ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಆದ್ರೆ ಅಸ್ಯೂಮ್ ಮಾಡಿಕೊಂಡು ಮಾರ್ಕೆಟ್ ಪ್ರೈಸ್ 2,250 ಇದೆ ಅಂದ್ಕೊಂಡು ನಿಮ್ಗೆ ಎಷ್ಟು ಕಾಸ್ಟ್ ಬರುತ್ತೆ ನಮ್ಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ನಾನು ಆಗ್ಲೇ ಹೇಳಿದಾಗ ಈ ಒಂದು ಕ್ವಶನ್ ಡಿವಿಡೆಂಡ್ ಈಲ್ಡ್ ಪ್ಲಸ್ ಗ್ರೋತ್ ಮೆಥಡ್ ಅಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಕಾಸ್ಟ್ ಆಫ್ ಈಕ್ವಿಟಿಯನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಇರ್ತಕ್ಕಂಥ ಒಂದು ಮೆಥಡ್ ಅಲ್ಲಿ ಇದು ಕೂಡ ಒಂದು ಡಿವಿಡೆಂಡ್ ಈಲ್ಡ್ ಪ್ಲಸ್ ಗ್ರೋತ್ ಇನ್ ಡಿವಿಡೆಂಡ್ ಮೆಥಡ್ ಅಂತ ಕರೀತಾ ಹೋಗ್ತೀವಿ. ಇದರಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಸೊ ಈ ಒಂದು ಕ್ವಶನ್ಸ್ಗೆ ನೀವು ಫಸ್ಟ್ ನ್ಯೂ ಈಕ್ವಿಟಿ ಶೇರ್ಸ್ಗೆ ಫಸ್ಟ್ ನೀವು ಕಾಸ್ಟ್ ಆಫ್ ಈಕ್ವಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು. ಅದಾದ್ಮೇಲೆ ನೀವು ಎಕ್ಸಿಸ್ಟಿಂಗ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ನೀವು ಮಾಡ್ಬೋದು. ಸೊ ಫಸ್ಟ್ ನ್ಯೂ ಈಕ್ವಿಟಿ ಶೇರ್ಸ್ಗೆ ಮಾಡೋಣ. ನೋಡಿ, ಈ ಫಾರ್ಮುಲಾವನ್ನ ನೀವು ಯೂಸ್ ಮಾಡಬೇಕು ಫಾರ್ ನ್ಯೂ ಈಕ್ವಿಟಿ ಶೇರ್ಸ್. ಡಿವಿಡೆಂಡ್ ಈಲ್ಡ್ ಪ್ಲಸ್ ಗ್ರೋತ್ ಮೆಥಡ್ ಅನ್ನ ಬಂದಾಗ ನೀವು ಈ ಫಾರ್ಮುಲಾ ಯೂಸ್ ಮಾಡಿ. ಫಾರ್ ನ್ಯೂ ಈಕ್ವಿಟಿ ಶೇರ್ಸ್ ಅಂತ ಬಂದಾಗ ಕಾಸ್ಟ್ ಆಫ್ ಈಕ್ವಿಟಿ ಈಕ್ವಲ್ಸ್ ಡಿ ಡಿವೈಡೆಡ್ ಬೈ ಎನ್ ಪಿ ಪ್ಲಸ್ ಜಿ. ಜಿ ಸ್ಟ್ಯಾಂಡ್ ಫಾರ್ ಗ್ರೋತ್, ಡಿ ಸ್ಟ್ಯಾಂಡ್ ಫಾರ್ ಡಿವಿಡೆಂಡ್, ಎನ್ ಪಿ ಸ್ಟ್ಯಾಂಡ್ ಫಾರ್ ನೆಟ್ ಪ್ರೊಸೀಡ್ಸ್ ಇಂಟು 100 ಮಾಡ್ಕೊಳ್ಳಿ. ಸೊ ಈಗ ನೋಡಿ, ಕಾಸ್ಟ್ ಆಫ್ ಈಕ್ವಿಟಿ ಈಕ್ವಲ್ಸ್ ಡಿ ಅಂದ್ರೆ ಡಿವಿಡೆಂಡ್ ಪರ್ ಶೇರ್ ಅಂತ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ. ಡಿವಿಡೆಂಡ್ ಪರ್ ಶೇರ್ ಎಷ್ಟಿದೆಯಪ್ಪ ಅಂದ್ರೆ ₹20 ಇದೆ ಅಂತ. ಸೊ ಡಿವಿಡೆಂಡ್ ಪರ್ ಶೇರ್ ಇಸ್ 20 ಡಿವೈಡೆಡ್ ಬೈ ನೆಟ್ ಪ್ರೊಸೀಡ್ಸ್. ಬೈ ನೆಟ್ ಪ್ರೊಸೀಡ್ಸ್ ಅಂದ್ರೆ ನೋಡಿ ಎಷ್ಟು ವ್ಯಾಲ್ಯೂ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ, ನೆಟ್ ಪ್ರೊಸೀಡ್ಸ್ ಇರೋದು ₹1,100 ನಂಗೆ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ₹1,100ನಲ್ಲಿ ನೀವೇನ್ ಮಾಡಬೇಕು ಅಂದ್ರೆ ಫ್ಲೋಟೇಷನ್ ಕಾಸ್ಟ್ ಏನ್ ಕೊಟ್ಟಿದ್ದಾರೆ ಈ ಫ್ಲೋಟೇಷನ್ ಕಾಸ್ಟ್ ಅನ್ನ ನೀವು ಲೆಸ್ ಮಾಡ್ಕೊಂಡು ತಗೋಬೇಕು. ಅವಾಗ ನಿನ್ಗೆ ನೆಟ್ ಪ್ರೊಸೀಡ್ಸ್ ಸಿಗುತ್ತೆ. ಸೊ ಜಸ್ಟ್ ಇಲ್ಲಿ ತೋರಿಸಿರ್ತೀನಿ. ಸೊ ನೆಟ್ ಪ್ರೊಸೀಡ್ಸ್ ಹೇಗ್ ಬರುತ್ತೆ ಅಂತ ಹೇಳಿದ್ರೆ 1,100 ಅಲ್ಲಿ ಮೈನಸ್ ನೀವು 5% ಅನ್ನ ನೀವು ಮೈನಸ್ ಮಾಡಿಕೊಂಡು ತಗೋಬೇಕಾಗುತ್ತೆ. ನೆಟ್ ಪ್ರೊಸೀಡ್ಸ್ ಅಂತ ಕರಿತೀವಿ. 1,100 ಅಲ್ಲಿ ಮೈನಸ್ ನೀವು 5% ಮಾಡ್ಕೊಂಡ್ರೆ ನಿಮ್ಗೆ 50 ನೆಟ್ ಪ್ರೊಸೀಡ್ ಎಷ್ಟು ಬರುತ್ತಪ್ಪ ಅಂದ್ರೆ ₹1,045 ಡೈರೆಕ್ಟ್ ಆಗಿ ಸಿಗುತ್ತೆ. ಸೊ ಇದನ್ನ ನೀವು ನೆಟ್ ₹1,045 ಇಸ್ ನೆಟ್ ಪ್ರೊಸೀಡ್ಸ್. ಸೊ ಡಿ ಫಾರ್ ಡಿವಿಡೆಂಡ್ ₹20 ಪರ್ ಶೇರ್ ಕೊಟ್ಟಿದ್ದಾರೆ. ಎನ್ ಪಿ ಸ್ಟ್ಯಾಂಡ್ ಫಾರ್ ನೆಟ್ ಪ್ರೊಸೀಡ್ಸ್ ಅಂತ ಎಷ್ಟು ವ್ಯಾಲ್ಯೂಗೆ ಇಶ್ಯೂ ಮಾಡ್ತಾ ಇದ್ದಾರೆ ಅದರಲ್ಲಿ ಫ್ಲೋಟೇಷನ್ ಕಾಸ್ಟ್ ಅನ್ನ ಮೈನಸ್ ಮಾಡ್ಕೊಳ್ಳಿ. ಇಲ್ಲಿ 1,100 ಪರ್ ಈಚ್ ಶೇರ್ ಅಂತ ಹೇಳಿದ್ದಾರೆ. ಮೈನಸ್ 5% ಮೈನಸ್ ಮಾಡಿಕೊಂಡ್ರೆ ನಿಮಗೆ 1,045 ನೆಟ್ ಪ್ರೊಸೀಡ್ಸ್ ಬರುತ್ತೆ. ಸೊ 20 ಡಿವೈಡೆಡ್ ಬೈ 1,045 ಪ್ಲಸ್
ಜಿ ಸ್ಟ್ಯಾಂಡ್ ಫಾರ್ ಗ್ರೋತ್ ರೇಟ್. ಗ್ರೋತ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ ಗ್ರೋತ್ ಬೈ 8% ಕೊಟ್ಟಿದ್ದಾರೆ. ಸೊ ನೀವೇನು ಮಾಡಿ 8% ಮಾಡ್ಕೋಬೇಕು. ಅಂದರೆ 8% ಮಾಡಿಕೊಂಡ್ರೆ 8/100 ಮಾಡಿಕೊಂಡ್ರೆ 8/100 ಮಾಡಿದ್ರೆ ನಿಮಗೆ 0.08 ಬರುತ್ತೆ. ಇಂಟು ನೀವು 100 ಮಾಡ್ಕೊಳ್ಳಿ. ಸೊ ಇಂಟು 100 ಮಾಡ್ಕೊಳ್ಳಿ. ಈಗ ನೀವು ಸಿಂಪ್ಲಿಫೈ ಮಾಡಿದ್ರೆ ಕಾಸ್ಟ್ ಆಫ್ ಈಕ್ವಿಟಿ ಈಕ್ವಲ್ಸ್ 20/1045 ಫಸ್ಟ್ ಮಾಡ್ಕೊಳ್ಳಿ. 20/1045 ನಿಮಗೆ 0.01913 ಬರುತ್ತೆ. ಸೊ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಸೊ 0.0191 ಇದೆ. ಸೊ ನಾನು 913 ಇರೋದ್ರಿಂದ 0 ಆದಮೇಲೆ ಜಸ್ಟ್ 4 ಡಿಜಿಟನ್ನು ತಗೊಳ್ತೀನಿ. 0.019138 ಇದೆ. ಸೊ 3 ಇದರಿಂದ ನಾನು ಕನ್ವರ್ಟ್ ಮಾಡ್ಕೊಂಡಿಲ್ಲ. ಬೇಕಾದ್ರೆ ನೀವು 5 ಡಿಜಿಟ್ ಬೇಕಾದ್ರೂ ತಗೋಬೋದು. ನಾನು 4 ಡಿಜಿಟ್ ಮಾತ್ರ ತಗೊಂಡಿರ್ತಕ್ಕಂಥದ್ದು. 0.019 ಇದೆ. ಸೊ ಇದಕ್ಕೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಪ್ಲಸ್ 0.08 ಆ್ಯಡ್ ಮಾಡಿ 0.08 ಇಂಟು 100 ಮಾಡ್ಕೋಬೇಕಾಗತ್ತೆ. ಸೊ ಈಗ ನೀವು ಕಾಸ್ಟ್ ಆಫ್ ಈಕ್ವಿಟಿಯನ್ನು ಕ್ಯಾಲ್ಕುಲೇಷನ್ ಮಾಡ್ತೀರಾ ಅಂತ ಹೇಳಿದ್ರೆ 0.0191 ಏನು ಡಿವೈಡ್ ಮಾಡಿದಾಗ ಬಂದಿರೋ ಅಮೌಂಟ್ಗೆ ಪ್ಲಸ್ ಮಾಡಿ 0.08 ನೀವು ಆ್ಯಡ್ ಮಾಡಿದ್ರೆ ಸೊ ನಿಮಗೆ 0.0991 ಸಿಗುತ್ತೆ. 0.0991 ಸಿಗುತ್ತೆ. ಸೊ ಈಗ ನೀವೇನು ಮಾಡಿ ಇಂಟು 100 ಮಾಡ್ಕೊಳ್ಳಿ. ಇಂಟು 100 ಮಾಡಿಕೊಂಡ್ರೆ ನಿಮಗೆ ಕಾಸ್ಟ್ ಆಫ್ ಈಕ್ವಿಟಿ ನ್ಯೂ ಈಕ್ವಿಟಿ ಶೇರ್ಸ್ಗೆ ಕಾಸ್ಟ್ ಆಫ್ ಈಕ್ವಿಟಿ ಎಷ್ಟು ಬರುತ್ತಪ್ಪ ಅಂದರೆ 9.91 ನಿಮಗೆ ಪರ್ಸೆಂಟೇಜ್ ಕಾಸ್ಟ್ ಆಫ್ ಈಕ್ವಿಟಿ ಸಿಗುತ್ತೆ. ಸೊ ಇದು ಕಾಸ್ಟ್ ಆಫ್ ಈಕ್ವಿಟಿ ಅಂತ ಕರಿತಾ ಹೋಗ್ತೀವಿ. ಯಾವಾಗ ಅಂದರೆ ನ್ಯೂ ಈಕ್ವಿಟಿ ಶೇರ್ಸನ್ನು ಇಶ್ಯೂ ಮಾಡ್ತಾ ಇದ್ದಾರೆ ಡಿವಿಡೆಂಟ್ ಈಲ್ಡ್ ಪ್ಲಸ್ ಗ್ರೋತ್ ಅಲ್ಲಿ ಕಾಸ್ಟ್ ಆಫ್ ಈಕ್ವಿಟಿ ಫಾರ್ ನ್ಯೂ ಈಕ್ವಿಟಿ ಶೇರ್ಸ್ ಅಂತ ಬಂದರೆ ಈ ಫಾರ್ಮುಲಾವನ್ನು ನೆನಪಲ್ಲಿ ಇಟ್ಕೊಳ್ಳಿ. ಕಾಸ್ಟ್ ಆಫ್ ಈಕ್ವಿಟಿ ಈಕ್ವಲ್ಸ್ ಡಿ ಡಿವೈಡೆಡ್ ಬೈ NP ಪ್ಲಸ್ ಜಿ ಇಂಟು 100 ಮಾಡ್ಕೊಳ್ಳಿ. ಡಿ ಸ್ಟ್ಯಾಂಡ್ ಫಾರ್ ಡಿವಿಡೆಂಡ್ ಪರ್ ಶೇರ್. ಕ್ವಶನಲ್ಲೇ ಡಿವಿಡೆಂಡ್ ಕೊಟ್ಟಿದ್ದಾರೆ. NP ಸ್ಟ್ಯಾಂಡ್ ಫಾರ್ ನೆಟ್ ಪ್ರೊಸೀಡ್ಸ್ ಅಂತ. ನೆಟ್ ಪ್ರೊಸೀಡ್ಸ್ ಅಂತ ಹೇಳಿದ್ರೆ ಇಲ್ಲಿ ಎಷ್ಟು ಫೇಸ್ ವ್ಯಾಲ್ಯೂ ಕೊಟ್ಟಿರ್ತಾರಲ್ಲಪ್ಪ ಆ ಫೇಸ್ ವ್ಯಾಲ್ಯೂನಲ್ಲಿ ಫ್ಲೋಟೇಷನ್ ಕಾಸ್ಟ್ ಕೊಟ್ಟಿದ್ರೆ ಮೈನಸ್ ಮಾಡಿಕೊಂಡು ನೀವು ತಗೊಳ್ಳಿ. ಆವಾಗ ನಿಮಗೆ ನೆಟ್ ಪ್ರೊಸೀಡ್ಸ್ ಬರುತ್ತೆ. ಇಲ್ಲಿ 1100 ಅಲ್ಲಿ 5% ಕೊಟ್ಟಿದ್ದಾರೆ. ನಾನು ಡೈರೆಕ್ಟಾಗಿ 5% ಮೈನಸ್ ಮಾಡಿಕೊಂಡ್ರೆ ನಿಮಗೆ 1045 ರೂಪೀಸ್ ಬರುತ್ತೆ. ಅದು ನೆಟ್ ಪ್ರೊಸೀಡ್ಸ್ ಆಗುತ್ತೆ. ಜಿ ಬಂದು 8% ಕೊಟ್ಟಿದ್ದಾರೆ. ಪರ್ಸೆಂಟ್ ಮಾಡ್ಕೊಳ್ಳಿ, ನಿಮಗೆ 0.08 ಬರುತ್ತೆ. ಇಂಟು 100 ಹಾಗೆ ಇಲ್ಲಿ ಫಸ್ಟ್ ನೀವು 20/1045 ನೀವು ಸಿಂಪ್ಲಿಫೈ ಮಾಡಿ ಡಿವೈಡ್ ಮಾಡಿದ್ರೆ 0.0191 ಸಿಗುತ್ತೆ. ಇದಕ್ಕೆ ಪ್ಲಸ್ ನೀವು 0.08 ಆ್ಯಡ್ ಮಾಡಿ ಇಂಟು 100 ಮಾಡಿಕೊಂಡ್ರೆ ನಿಮಗೆ ಕಾಸ್ಟ್ ಆಫ್ ಈಕ್ವಿಟಿ 9.91% ನಿಮಗೆ ಸಿಗುತ್ತೆ. ಇದು ಫಾರ್ ನ್ಯೂ ಈಕ್ವಿಟಿ ಶೇರ್ಸ್ಗೆ ಇರ್ತಕ್ಕಂಥದ್ದು. ಸೊ ಇವಾಗ ನಾವು ಎರಡನೇದು ಮಾಡಬೇಕು ಫಾರ್ ಎಕ್ಸಿಸ್ಟಿಂಗ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ. ಎಕ್ಸಿಸ್ಟಿಂಗ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಯಾವ ಥರ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಎಕ್ಸಿಸ್ಟಿಂಗ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಸ್ಮಾಲ್ ಚೇಂಜಸ್ ಆಗುತ್ತೆ ಅಷ್ಟೇ. ಸೇಮ್ ಫಾರ್ಮುಲಾ, ಇದೇ ಫಾರ್ಮುಲಾ, ಬಟ್ ಸ್ಮಾಲ್ ಚೇಂಜಸ್ ಆಗುತ್ತೆ. ಏನಪ್ಪಾ ಅಂದರೆ ಇಲ್ಲಿ NP ಏನು ಕೊಟ್ಟಿದ್ದಾರೆ, ಈ NP ಬದಲು ನಾನು MP ತಗೋಬೇಕಾಗುತ್ತೆ, ಮಾರ್ಕೆಟ್ ಪ್ರೈಸ್ ತಗೋಬೇಕಾಗುತ್ತೆ. ಬಿಕಾಸ್ ಆಫ್ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಇನ್ಸ್ಟೆಡ್ ಆಫ್ NP ಸೊ ನೆಟ್ ಪ್ರೊಸೀಡ್ಸ್ ಬದಲು ಮಾರ್ಕೆಟ್ ಪ್ರೈಸ್ ಅನ್ನ ತಗೋಬೇಕಾಗುತ್ತೆ ಅಷ್ಟೇ. ಸೊ ಹಾಗಾಗಿ ಸೆಕೆಂಡ್ ಸಿಚುಯೇಷನ್ಸ್ ಅಲ್ಲಿ ನಾವ್ ಯಾರಿಗೆ ಮಾಡ್ಬೇಕಪ್ಪ ಅಂದ್ರೆ ಫಾರ್ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್. ಫಾರ್ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ಗೆ ನೀವು ಯಾವ ತರ ಮಾಡ್ತೀರಾ ಅಂದ್ರೆ, ಸೊ ನೋಡಿ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೀವು ಏನ್ ಮಾಡಿ ಅಂದ್ರೆ ಈ ಫಾರ್ಮುಲಾವನ್ನ ಯೂಸ್ ಮಾಡ್ಕೊಳ್ಳಿ. ಫಾರ್ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ಗೆ ಕಾಸ್ಟ್ ಆಫ್ ಈಕ್ವಿಟಿ ಈಕ್ವಲ್ಸ್ ಡಿ ಡಿವೈಡೆಡ್ ಬೈ MP ಪ್ಲಸ್ ಜಿ ಇಂಟು 100 ಮಾಡ್ಕೊಳ್ಳಿ. ಸೊ ಇಲ್ಲಿ ಸೇಮ್ ಕಾಸ್ಟ್ ಆಫ್ ಈಕ್ವಿಟಿ ಹೇಗಿದೆ ಅಂದ್ರೆ ಕಾಸ್ಟ್ ಆಫ್ ಈಕ್ವಿಟಿ ಈಕ್ವಲ್ಸ್ ಡಿ ಅಂದ್ರೆ ಡಿವಿಡೆಂಡ್ ಪರ್ ಶೇರ್. ನಮ್ಗೆ ಆಲ್ರೆಡಿ ಗೊತ್ತು, ಡಿವಿಡೆಂಡ್ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ 20 ರೂಪೀಸ್ ಡಿವಿಡೆಂಡ್ ಕೊಟ್ಟಿದ್ದಾರೆ. ಡಿವೈಡೆಡ್ ಬೈ MP ಸ್ಟ್ಯಾಂಡ್ ಫಾರ್ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಅಂತ ಅರ್ಥ. ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಅವ್ರು ಹೇಳಿದ್ದಾರೆ ಅಸ್ಯೂಮಿಂಗ್ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಇಸ್ 2250 ಪರ್ ಶೇರ್ ಅಂತ ಹೇಳಿದ್ದಾರೆ. ಹಾಗಾಗಿ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಅವರೇ ಕೊಟ್ಟಿರೋದ್ರಿಂದ ನೀವು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ಗೆ MP ನೇ ತಗೋಬೇಕು. ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಅಂತ ಕರಿತೀವಿ.
ಸೊ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಅಂತ ಹೇಳಿದ್ರೆ 2250 ಅವರೇ ಕೊಟ್ಟಿದ್ದಾರೆ. 20 ಡಿವೈಡೆಡ್ ಬೈ 2250 ಪ್ಲಸ್ ಇದಕ್ಕೆ ನೀವೇನ್ ಮಾಡಿ ಅಂದ್ರೆ ಪ್ಲಸ್ ಜಿನ ಆಡ್ ಮಾಡಬೇಕು. ಜಿ ಅಂದ್ರೆ ಗ್ರೋತ್ ಎಷ್ಟಿದೆ ಅಂದ್ರೆ 8% ಇದೆ. 8% ಅಂದ್ರೆ 0.08 ಅಂತ ಅರ್ಥ. ಇಂಟು 100 ಆಗೇ ಇರುತ್ತೆ, ದಟ್ ಇಸ್ ಕಾನ್ಸ್ಟೆಂಟ್. ಸೊ ಇಂಟು 100 ಹಾಗೆ ಇರುತ್ತೆ. ಸೊ ಈಗ ಇದನ್ನ ಒಂದು ಸ್ಟೆಪ್ ಸಿಂಪ್ಲಿಫೈ ಮಾಡ್ತೀನಿ. ಕಾಸ್ಟ್ ಆಫ್ ಈಕ್ವಿಟಿ ಈಕ್ವಲ್ಸ್ ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ 20 ಡಿವೈಡೆಡ್ ಬೈ 2250 ಡಿವೈಡ್ ಮಾಡ್ತೀನಿ. 20 ಡಿವೈಡೆಡ್ ಬೈ 2250 ನಾನು ಡಿವೈಡ್ ಮಾಡಿದ್ರೆ ನನಗೆ 0.0088888 ಅಂತಾನೆ ಇದೆ. ಸೊ ಹಾಗಾಗಿ ನಾನು 89 ಮಾಡ್ಕೊಳ್ತೀನಿ. 5ನೇ ಡಿಜಿಟ್ 5 ಅಥವಾ 5ಕ್ಕಿಂತ ಜಾಸ್ತಿ ಇದ್ರೆ ನೀವು 4ನೇ ಡಿಜಿಟ್ ಅನ್ನ ರೌಂಡ್ ಅಪ್ ಮಾಡ್ಕೊಳ್ಳಿ. ಸೊ ನನಗೆ 0.0088888 ಏನಿದೆ, ಸೊ ಹಾಗಾಗಿ ನಾನು ರೌಂಡ್ ಅಪ್ ಮಾಡ್ಕೊಂಡಿದ್ದೆ 0.0089 ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೀವೇನ್ ಮಾಡಿ ಅಂದ್ರೆ ಪ್ಲಸ್ 0.08 ನ ಆಡ್ ಮಾಡ್ಕೊಳ್ಳಿ. ಸೊ ಇದು ಬ್ರಾಕೆಟ್ ಒಳಗಡೆ ತಗೊಂಡಿರಿ, ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಇಂಟು ಅದು 100 ಆಗೇ ಇರುತ್ತೆ. ಈಗ ಇನ್ನೊಂದು ಸ್ಟೆಪ್ ಸಿಂಪ್ಲಿಫೈ ಮಾಡೋಣ. ಕಾಸ್ಟ್ ಆಫ್ ಈಕ್ವಿಟಿ ಈಕ್ವಲ್ಸ್ 0.0089 ಪ್ಲಸ್ 0.08 ಮಾಡಿದ್ರೆ ಸೊ ನಮಗೆ ಎಷ್ಟು ಬರುತ್ತಪ್ಪ ಅಂದ್ರೆ 0.0889 ಬರುತ್ತೆ. ಇದಕ್ಕೆ ಇಂಟು 100 ಮಾಡ್ಕೊಳ್ಳಿ. ಇಂಟು 100 ಮಾಡಿದ್ರೆ ನಿಮಗೆ ಕಾಸ್ಟ್ ಆಫ್ ಈಕ್ವಿಟಿ ಫಾರ್ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಆದ್ರೆ ಕಾಸ್ಟ್ ಆಫ್ ಈಕ್ವಿಟಿ ಈಕ್ವಲ್ಸ್ 8.89% ಅಷ್ಟು ನಿಮಗೆ ಕಾಸ್ಟ್ ಆಫ್ ಈಕ್ವಿಟಿ ಫಾರ್ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ಗೆ ಸಿಗ್ತಾ ಹೋಗುತ್ತೆ. ಸೊ ಇದು ಕಾಸ್ಟ್ ಆಫ್ ಈಕ್ವಿಟಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು. ಒಂದು ನ್ಯೂ ಶೇರ್ಸ್ ಅನ್ನ ಇಶ್ಯೂ ಮಾಡಿದ್ರೆ ಯಾವ ತರ ಮಾಡಬೇಕು, ಇನ್ನೊಂದು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಕೊಟ್ಟಿದ್ರೆ ಏನ್ ಮಾಡಬೇಕು. ಸೇಮ್ ಫಾರ್ಮುಲಾ. ದಿಸ್ ಇಸ್ ಬಿಲಾಂಗ್ಸ್ ಟು ಡಿವಿಡೆಂಡ್ ಈಲ್ಡ್ ಪ್ಲಸ್ ಗ್ರೋತ್ ಮೆಥಡ್ ಅಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಡಿವಿಡೆಂಡ್ ಈಲ್ಡ್ ಪ್ಲಸ್ ಗ್ರೋತ್ ಮೆಥಡ್ ಅಲ್ಲಿ ಕೇಳಿರೋದು. ಸೊ ಸೇಮ್ ಫಾರ್ಮುಲಾ ಎರಡಕ್ಕೂ ಒಂದೇ ಇರುತ್ತೆ, ಬಟ್ ಓನ್ಲಿ ಒನ್ ಡಿಫರೆನ್ಸ್ ಇಸ್ ಇಲ್ಲಿ MP ತಗೋಬೇಕಾಗುತ್ತೆ. ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಆದ್ರೆ ಮಾರ್ಕೆಟ್ ಪ್ರೈಸ್ ತಗೊಳ್ಳಿ. ಸೊ ನ್ಯೂ ಶೇರ್ಸ್ ಆದ್ರೆ ನೆಟ್ ಪ್ರೊಸೀಡ್ಸ್ ಅನ್ನೇ ನೀವು ತಗೋಬೇಕಾಗುತ್ತೆ. ಸೊ ಇದು ಒಂದು ಕ್ವಶನ್ 2024 ಪೇಪರ್ ಅಲ್ಲಿ ಕ್ವಶನ್ ನಂಬರ್ 4 ನಿಮ್ಗೆ ಇರ್ತಕ್ಕಂಥದ್ದು. ಸೊ ಈ ಒಂದು ಕ್ವಶನ್ಸ್ ಅಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಅಥವಾ ಏನಾದರೂ ಕನ್ಫ್ಯೂಷನ್ಸ್ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.